ನಮಸ್ಕಾರ ಗೆಳೆಯರೆ, ನಾನಿವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ನಿಮ್ಮ ಕನಸು ನಂಬಿಕೆ ಏನು. ಒಂದು ಬಾರಿ ಅಮೇರಿಕದಲ್ಲಿ ಒಬ್ಬ ಧರ್ಮ ಪ್ರಚಾರಕ ಉಪನ್ಯಾಸ ನೀಡ್ತಾ ಇರ್ತಾರೆ. ಸಭೆಯಲ್ಲೊಬ್ಬರು ಪ್ರಶ್ನೆ ಮಾಡ್ತಾರೆ, ಮನುಷ್ಯ ಆಕಾಶದಲ್ಲಿ ಹಾರೋದು ಸಾಧ್ಯವಾ ಅಂತ ಪ್ರಶ್ನಿಸ್ತಾರೆ. ಅವರನ್ನು ಒಂದೇ ದೃಷ್ಟಿಯಿಂದ ನೋಡಿದ ಆ ಉಪನ್ಯಾಸಕರು, ಮನುಷ್ಯ ಹಾರಬೇಕು ಅನ್ನೋದು ಭಗವಂತನ ಇಚ್ಛೆಯಾಗಿದ್ದರೆ ಅವನು ಮನುಷ್ಯರಿಗೆ ರೆಕ್ಕೆಗಳನ್ನು ಕೊಡ್ತಿದ್ದ. ಮನುಷ್ಯ ಹಾರೋದಕ್ಕೆ ಸಾಧ್ಯವಿಲ್ಲ, ಇದು ನನ್ನ ದೃಢವಾದ ನಂಬಿಕೆ ಅಂತ ಹೇಳ್ತಾರೆ. ಇದಾದ ನಂತರ ಅಂದರೆ 1903ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಇಬ್ಬರು ಸಹೋದರರು ಮೊಟ್ಟ ಮೊದಲನೇ ವಿಮಾನಯಾನವನ್ನು ಅಮೇರಿಕದ ಕಿಟಿ ಹ್ಯಾಕ್ ಎಂಬಲ್ಲಿ ಯಶಸ್ವಿಯಾಗಿ ಉಡಾವಣೆ ಮಾಡ್ತಾರೆ. ಅವರನ್ನು ಯಾರೋ ಒಬ್ಬರು ಪ್ರಶ್ನಿಸ್ತಾರೆ, ಇದು ಯಾಕೆ ಸಾಧ್ಯವಾಯಿತು ಅಂತ ಕೇಳಿದಾಗ ಈ ಸಹೋದರರು, ಮನುಷ್ಯ ಪ್ರಯತ್ನ ಪಟ್ಟರೆ ಆಕಾಶದಲ್ಲಿ ಹಾರಬಲ್ಲ ಎಂಬುದು ನಮ್ಮ ದೃಢವಾದ ನಂಬಿಕೆ ಅಂತ ಹೇಳ್ತಾರೆ. ಮನುಷ್ಯ ಹಾರುವುದಿಲ್ಲ ಎಂದು ದೃಢವಾದ ನಂಬಿಕೆ ಇದ್ದ ಧರ್ಮ ಪ್ರಚಾರಕರೇ ಬಿಷಪ್ ರೈಟ್. ಆದರೆ ಪ್ರಯತ್ನ ಪಟ್ಟರೆ ಮನುಷ್ಯ ಹಾರಬಲ್ಲ ಅಂತ ದೃಢವಾದ ನಂಬಿಕೆ ಇದ್ದದ್ದು ಸಾಧಿಸಿದ್ದು ಇಬ್ಬರು ಸಹೋದರರು ಅಂದರೆ ಆರ್ವಿಲ್ ರೈಟ್ ಮತ್ತು ವಿಲ್ಟರ್ ರೈಟ್. ಇವರು ಬೇರೆ ಯಾರೂ ಅಲ್ಲ, ಆ ಬಿಷಪ್ ರೈಟ್ನ ಮಕ್ಕಳೇ. ಇವರನ್ನ ನಾವು ರೈಟ್ ಬ್ರದರ್ಸ್ ಅಂತ ಕರಿತೀವಿ. ಯಾರು ಏನೇ ಹೇಳಲಿ, ನಮ್ಮಲ್ಲಿ ದೃಢವಾದ ನಂಬಿಕೆ ಇದ್ದರೆ, ಪ್ರಾಮಾಣಿಕ ಪ್ರಯತ್ನ ಇದ್ದರೆ, ಅವಿರತ ಪರಿಶ್ರಮವಿದ್ದರೆ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗುತ್ತೆ. ಆರ್ವಿಲ್ ರೈಟ್ ಮತ್ತು ವಿಲ್ಟರ್ ರೈಟ್ ಸಹೋದರರು ವಿಶ್ವವಿದ್ಯಾಲಯದ ಪದವೀಧರರಾಗಿರಲಿಲ್ಲ. ಹೆಚ್ಚಿನ ಹಣಕಾಸನ್ನು ಕೂಡ ಅವರು ಹೊಂದಿರಲಿಲ್ಲ. ಸೈಕಲ್ನ ಬಿಡಿ ಭಾಗಗಳನ್ನು ತಂದು ಜೋಡಿಸಿ ವ್ಯಾಪಾರ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಇದು ಅವರ ಹೊಟ್ಟೆಪಾಡಿನ ವೃತ್ತಿಯಾಗಿತ್ತು. ಆದರೆ ಅವರಿಬ್ಬರಿಗೂ ಒಂದು ಕನಸಿತ್ತು. ಏರೋಪ್ಲೇನ್ ಅಂದರೆ ವಿಮಾನವನ್ನು ಹಾರಾಡಿಸುವ ಕನಸು ಮತ್ತು ಆ ಕನಸಿನ ಸಾಕಾರತೆಯಲ್ಲಿ ದೃಢವಾದ ನಂಬಿಕೆ. ಇದೇ ರೀತಿ ನಮ್ಮ ದೇಶದ ಒಬ್ಬ ಬಾಲಕನು ಕೂಡ ಇದೇ ರೀತಿ ಕನಸಿತ್ತು. ಆಕಾಶದಲ್ಲಿ ಹಾರುವ ವಿಮಾನಗಳನ್ನು ಕತ್ತೆತ್ತಿ ನೋಡಿದಾಗೆಲ್ಲ ಆ ಕನಸನ್ನು ಕಾಣ್ತಿದ್ರು. ತನ್ನ ದೇಶ ಕೂಡ ಅಂತರಿಕ್ಷ ಯಾನದ ಕ್ಷೇತ್ರದಲ್ಲಿ ದೊಡ್ಡ ಶಕ್ತಿ ಆಗಬೇಕು ಅಂತ ಅವರು ಕನಸು ಕಾಣ್ತಿದ್ರು. ಅದೇ ಕನಸು ಅವರನ್ನು ಮುಂದೆ ಇಸ್ರೋದ ಮುಖ್ಯಸ್ಥರನ್ನಾಗಿ ಮಾಡಿ ಅವರ ನಾಯಕತ್ವದಲ್ಲಿ ಇಸ್ರೋ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವಂತೆ ಮಾಡಿತ್ತು. ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ APJ ಅಬ್ದುಲ್ ಕಲಾಂ. ಅಷ್ಟೇ ಅಲ್ಲ, ಆ ಕನಸೇ ಅವರನ್ನು ರಾಷ್ಟ್ರಪತಿ ಆಸನವನ್ನು ಅಲಂಕರಿಸುವಂತೆ ಮಾಡ್ತು. ಇದು ನಮ್ಮ ಭಾರತ ಸರ್ಕಾರ ಅವರಿಗೆ ಕೊಟ್ಟಂತಹ ದೊಡ್ಡ ಗೌರವ. ಕಲಾಂ ಸಾರ್ ಕೂಡ ತಮ್ಮ ಯಶಸ್ಸಿಗೆ ಕೊಡೋ ಕಾರಣ ಎಂದರೆ ಒಂದು ಭವ್ಯ ಕನಸು ಮತ್ತು ದೃಢವಾದ ನಂಬಿಕೆ. ನಮ್ಮದು ಏನಾದರೂ ಕನಸಿದೆಯಾ? ಅದನ್ನು ಸಾಕಾರಗೊಳಿಸುವ ದೃಢ ನಂಬಿಕೆ ಇದೆಯಾ? ವಿಚಾರ ಮಾಡಿ. ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಯಾವುದೇ ಸಲಹೆಗಳಿದ್ದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ.